ಚಂದ್ರಿಕಾ, ಯಾರೋ ಸತ್ತಿರ ಹಾಗೆ ಮುಖನ ಹಾಗೆ ಇಟ್ಕೊಂಡಿದ್ದಾರೆ. ಆ ದಿವ್ಯಾ ಹೊರಟೋದ್ಲಲ್ವಾ, ಅದಕ್ಕೆ ಯೋಚನೆ ಮಾಡ್ತಾ ಇದಾರೇನೋ. ಆ ಹುಡುಗಿಯೇನು ಈ ಮನೆ ಮಗಳ ಇಲ್ಲೇ ಇರೋದಕ್ಕೆ? ಇವ್ರು ಯಾವಾಗ್ಲೂ ಹೀಗೆ ಅಲ್ವಾ. ಅವಾಗ ದಾರಿಲಿ ಹೋಗೋ ಗಂಗನ್ ಕರ್ಕೊಂಡ್ ಬಂದು ಮನೇಲಿ ಇಟ್ಕೊಂಡ್ರು. ಅವಳು ಶಾಪದಿಂದ ಸತ್ಲು ಅಂತ ಅತ್ತು ಸುಮ್ನಾದ್ರು. ಇವಾಗ ದಿಕ್ಕಿಲ್ದಿರೋ ದಿವ್ಯಾ ಹೋದ್ಲು ಅಂತ ಅಳ್ತಿದ್ದಾರೆ. ಮತ್ತೆ ಈ ಅಳು ಏನು ನಮ್ ಸ್ವಪ್ನಗೋಸ್ಕರ ಹತ್ತಿದ್ರೆ ನಾವು ಉದ್ಧಾರ ಆಗ್ತೀವಿ ಅಲ್ವಾ? ಇರ್ಲಿ ಬಿಡ್ರಿ, ಇವಾಗಲ್ಲ ಅಂದ್ರೆ ಯಾವಾಗಾದ್ರೂ ಉದ್ಧಾರ ಆಗ್ತೀವಿ. ಅಜ್ಜಿ, ಅತ್ಗೆ, ಜೈ, ಏನ್ ಎಲ್ರು ಹೀಗ್ ಕೂತಿದ್ದೀರಾ? ಊಟ ಮಾಡಲ್ವಾ? ನೀವು ಊಟ ಮಾಡಿ, ನನ್ಗೆ ಹಸಿವಿಲ್ಲ. ನನ್ಗೂ ಊಟ ಮಾಡ್ಬೇಕು ಅನಿಸ್ತಿಲ್ಲ. ನಾನೇನು ತಿನ್ನಲ್ಲ. ಅವರಿಗೆ ಬೇಡವಂತೆ ಚಂದ್ರಿಕಾ, ನಾವು ತಿನ್ನೋಣ ನಡಿ. ನೀವು ತಿನ್ನಿಲ್ಲ ಅಂದ್ರೆ ನಾವು ಹೇಗೆ ತಿಂತೀವಿ? ನಿಮ್ಗೆ ಇಲ್ದಿರೋ ಹಸಿವು ನಮಗ್ ಮಾತ್ರ ಹೇಗಿರುತ್ತೆ? ಆದ್ರೂ ಒಂದ್ ಚಿಕ್ಕ ಹುಡುಗಿ ಮನೆಗ್ ಬಂದ್ ಹೋಗಿದ್ದಕ್ಕೆ ಇಷ್ಟೊಂದು ನೋವು ಪಡ್ಬೇಕಾ? ಅವಳು ನೋಡ್ತಿದ್ರೆ ನನಗೆ ಗಂಗಾ ನೆನಪಾಗ್ತಾಳೆ ಅತ್ತೆ. ಗಂಗಾ ಇಲ್ದಿರೋ ನೋವು ಗೊತ್ತಾಗ್ತಿದೆ. ಹೌದು ಜೈ, ಗಂಗಾ ದೂರ ಆದಾಗ ನಮ್ಗೆ ಎಷ್ಟು ನೋವಾಗಿತ್ತೋ ಈಗ್ಲೂ ಅಷ್ಟೇ ನೋವಾಗ್ತಿದೆ. ನನ್ಗಂತೂ ಗಂಗಾನೇ ಮನೆಗ್ ಬಂದು ಹೋದಾಗ ಅನಿಸ್ತಿದೆ. ಸಾಕು ಸುಮ್ನಿರು ತಂಗೆಮ್ಮ. ಸತ್ತೋಗಿರೋ ಗಂಗಾ ಹೇಗೂ ವಾಪಸ್ ಬರಲ್ಲ. ಯಾರಿಗೂ ಹುಟ್ಟರೋ ಮಗು ಈ ಮನೇಲಿ ಇರಲ್ಲ. ಅನವಶ್ಯಕವಾಗಿ ಇಲ್ಸಲ್ಲದ ಪ್ರೀತಿನ ಬೆಳೆಸ್ಕೊಳ್ಳೋದು ಯಾಕೆ? ಹೌದು ಅಜ್ಜಿ, ಯಾರ ಜೊತೆ ಎಷ್ಟ್ರ ಮಟ್ಟಿಗಿರ್ಬೇಕೋ ಅಷ್ಟರಲ್ಲೇ ಇರ್ಬೇಕು. ಬಂಧಗಳನ್ನ ಬೆಳೆಸ್ಕೊಂಡ್ರೆ ನೋವು ಕೂಡ ಹೆಚ್ಚಾಗುತ್ತೆ. ಗಂಗಾ ನನ್ನ ಈ ಮನೆನ ಬಿಟ್ಟು ಹೋಗಲ್ಲ ಅತ್ತೆ. ಯಾವುದೋ ಒಂದು ರೂಪದಲ್ಲಿ ಪ್ರತಿದಿನ ಪ್ರತಿ ಕ್ಷಣ ಅವಳು ನನ್ನ ಜೊತೆನೇ ಇದ್ದಾಳೆ. ಇದು ನನ್ನ ಭ್ರಮೆ ಅಂತ ನೀವು ಅನ್ಕೋಬೋದು, ಆದರೆ ಆ ಭ್ರಮೆಗೊಂದು ಅರ್ಥ ಇದೆ. ಆ ಅರ್ಥನೇ ಒಂದು ರೂಪವಾಗಿ ದಿವ್ಯಾ ಆಗಿ ಬಂದಿದ್ದಾಳೆ. ಗಂಗಾನೇ ದಿವ್ಯಾ, ದಿವ್ಯಾನೇ ಗಂಗಾ. ದಿವ್ಯಾ ಬಂದರೆ ಗಂಗಾ ಬಂದ ಹಾಗೆ, ದಿವ್ಯಾ ಹೋದರೆ ಗಂಗಾ ಹೋದ ಹಾಗೆ. ಅಮ್ಮ, ಇವತ್ತೇನಾದ್ರೂ ಹಬ್ಬನಾ? ಬೆಳಗ್ಗೆನೆ ಎದ್ದು ಪೂಜೆ ಮಾಡ್ತಿದ್ಯಾ? ಹಬ್ಬನೇ ಅಬ್ಬಿ. ಏನ್ ಹಬ್ಬನಮ್ಮ? ನನಗೆ ಕೆಲ್ಸ ಸಿಕ್ಕಿರೋ ಹಬ್ಬ. ಕೆಲ್ಸ ಏನಮ್ಮ? ಮನೇಲೇ ಇದ್ದು ಸಂಡಿಗೆ, ಹಪ್ಪಳ, ಉಪ್ಪಿನಕಾಯಿ, ಊದಿದ ಕಡ್ಡಿ ಮಾಡೋದು. ಇವತ್ತಿಂದ ಈ ಕೆಲ್ಸನ ಮಾಡ್ತಾ ಇದ್ದೀನಿ. ಊರಲ್ಲೂ ಇದೇ ಮಾಡ್ತಿದ್ಯಲ್ವಮ್ಮ? ಹೌದು ಅಬ್ಬಿ. ನಮ್ ಪರಿಸ್ಥಿತಿನ ನೋಡಿ ಜೈ ಸರ್ ನನಗೆ ಈ ಕೆಲ್ಸನೇ ಕೊಟ್ಟಿದ್ದಾರೆ. ನಿಮ್ಮನ್ನ ನೋಡ್ಕೊಳ್ತಾ ಈ ಕೆಲ್ಸನ ಮಾಡ್ಬೇಕು ಅಂತ ಅರ್ಥ. ತುಂಬಾ ಒಳ್ಳೆಯರಲ್ವಾ ಅಮ್ಮ? ಹೌದು ದಿವ್ಯಾ, ನಾನು ಹೊರಗಡೆ ಹೋಗಿ ಕೆಲ್ಸ ಮಾಡ್ದಾಗೆ ನನಗೆ ಮನೇಲೆ ಕೆಲ್ಸ ಕೊಟ್ಟಿದ್ದಾರೆ. ಅವ್ರಿಗೆ ಹಪ್ಪಳ ಸಂಡಿಗೆ ಬೇಕು, ನಮಗ್ ದುಡ್ಡು ಬೇಕು. ಇದ್ರಲ್ಲಿ ಅವ್ನ ಒಳ್ಳೆತನ ಏನಿದೆ? ಇಂಥ ಕೆಲ್ಸನ ಯಾರು ಕೊಡ್ತಾರೆ ಅಬ್ಬಿ? ಯಾರಾದ್ರೂ ಕೊಡ್ತಾರಮ್ಮ. ಸುಮ್ನೆ ಅವನ ಹೊಗಳ್ಬೇಡ. ಯಾಕೋ ನಿನಗೆ ಅವ್ರಂದ್ರೆ ಅಷ್ಟು ಕೋಪ? ನೆನ್ನೆನೋ ಅವ್ರ ಜೊತೆ ಹೀಗೆ ಮಾತಾಡಿದ್ಯಾ? ಹೌದಮ್ಮ, ಅಣ್ಣನೇ ಅವ್ರಿಗೆ ಕೋಪ ತರಿಸ್ದ. ತಪ್ಪಲ್ವಾ ಅಬ್ಬಿ? ನಾನ್ ತಪ್ಪು ಮಾಡಲ್ಲ ಅಮ್ಮ. ನಂಗೆ ಏನ್ ಅನ್ಸ್ತೋ ಅದನ್ನೇ ಹೇಳ್ದೆ. ಏನ್ ಹೇಳ್ದೆ? ನಾನೇನು ಈ ಮನೆ ಚೆನ್ನಾಗಿದೆ ಅಂದೆ, ಅಣ್ಣ ಏನು ಇಷ್ಟ ಇಲ್ಲ ಅಂತ ಹೇಳ್ದ.
ಅಲ್ಲಿ ನಿನಗೆ ಏನ್ ಇಷ್ಟ ಆಗ್ಲಿಲ್ಲ ಅಭಿ? ಏನೂ ಇಷ್ಟನೇ ಆಗ್ಲಿಲ್ಲಮ್ಮ. ಹೆಸ್ರಿಗೆ ದೊಡ್ಡ ಮನೆ, ಅದರಲ್ಲಿ ಪ್ರೀತಿನೇ ಇಲ್ಲ. ಪ್ರೀತಿ ಇಲ್ಲ ಅಂತ ನಿನಗೆ ಹೇಗ್ ಗೊತ್ತು? ನಮ್ಮ ಮನೇಲಿ ನೀನಿದ್ಯಾ, ಆ ಮನೆಯಲ್ಲಿ ನಿನ್ನ ಹಾಗೆ ಯಾರೂ ಇಲ್ಲಮ್ಮ. ಇಂಥ ಅಮ್ಮ ಇದ್ರೆ ತಾನೇ ಪ್ರೀತಿ ಇರೋದು. ಜೈ ಸರ್ಗೆ ಅಮ್ಮ ಇಲ್ವಾ? ಹೆಂಡತಿ ಕೂಡ ಇಲ್ವಂತೆ ಅಮ್ಮ, ಸತ್ತೋಗಿದ್ರಂತೆ. ಅದನ್ನ ಹೇಳ್ಕೊಂಡು ತುಂಬಾ ಬೇಜಾರಾದ್ರು. ಪಾಪ. ಏನ್ ಪಾಪ, ಆ ಮನೇಲಿ ತುಂಬಾ ಜನ ಸತ್ತೋಗಿದ್ದಾರೆ. ಅವರೆಲ್ಲರೂ ಫೋಟೋನು ಸಾಲ ಗೋಡೆ ಮೇಲಿದೆ. ಫೋಟೋನಾ? ಹೌದಮ್ಮ, ಅವ್ರ ಆ ಮನೆ ಸೊಸೆ ಅಂದ್ರಂತೆ. ಯಾವ್ದೋ ಶಾಪದಿಂದ ಸತ್ತದಂತೆ, ಅಜ್ಜಿ ಹೇಳಿದ್ರು. ಅಮ್ಮ ಏನಾಯ್ತಮ್ಮ? ಅಮ್ಮ ಏನಾಯ್ತಮ್ಮ? ಅಮ್ಮ ಅಮ್ಮ ಏನಾಯ್ತಮ್ಮ? ನೀವ್ ಹೇಳ್ತಿರೋ ಆ ಫೋಟೋಗಳನ್ನ ನಾನ್ ಎಲ್ಲೋ ನೋಡಿರೋ ಹಾಗಿದೆ. ಎಲ್ಲಿ ನೋಡಿದ್ಯಾ ಅಮ್ಮ? ಗೊತ್ತಿಲ್ಲ, ಯಾರ್ದೋ ಫೋಟೋಗಳು ಸಾಲಾಗಿ ಗೋಡೆ ಮೇಲಿದೆ. ನಾನಿನ್ನೇನು ಹೇಳೋಕ್ಕಾಗಲ್ಲ. ಇಲ್ಲಿವರೆಗೆ ನನಗೆ ಗೊತ್ತಾಗ್ತಿದೆ. ಆಮೇಲೆ ಏನು ಗೊತ್ತಾಗ್ತಿಲ್ಲ. ಎಲ್ಲ ಅಸ್ಪಷ್ಟವಾಗಿ ಅಯೋಮಯವಾಗಿದೆ. ನೀನು ಆ ಮನೆಗೆ ಹೋಗಿ ಆ ಫೋಟೋ ನೋಡಿದ್ರೆ ಗೊತ್ತಾಗುತ್ತೋ ಅಮ್ಮ? ಏನ್ ಬೇಕಾಗಿಲ್ಲ, ಆ ನೆಪದಲ್ಲಿ ಮತ್ತೆ ಆ ಮನೆಗೆ ಹೋಗೋಣ ಅಂತಾನ? ಅದಲ್ಲ ಅಣ್ಣ, ಅಮ್ಮ ಫೋಟೋನ. ಆ ಫೋಟೋ ಬಗ್ಗೆ ಹೇಳಿದಕ್ಕೆ ಅಮ್ಮಂಗೆ ಹಿಂಗಾಯ್ತು. ಇನ್ನು ಆ ಫೋಟೋ ನೋಡಿದ್ರೆ ಏನಾಗ್ತಿತ್ತು? ನೀ ಆ ಮನೆಗೆ ಹೋಗ್ಬೇಡಮ್ಮ, ಆ ಫೋಟೋ ಕೂಡ ಮರ್ತು ಹೋಗು. ಇಲ್ಲ ಅಣ್ಣ, ಆ ಮನೆ. ಬಾಯಿ ಮುಚ್ಚು ದಿವ್ಯಾ, ಮಾತಾಡಬೇಡ. ನೀನು ಅಮ್ಮನ ಬಗ್ಗೆ ಮಾತ್ರ ಯೋಚನೆ ಮಾಡು. ಅವನು, ಆ ಮನೆ, ಆ ಫೋಟೋ, ಆ ವ್ಯಕ್ತಿ, ಇದೇನು ಬೇಡ ನಮಗೆ. ಅರ್ಥ ಆಯ್ತಾ? ಸ್ಕೂಲಿಗೆ ಟೈಮ್ ಆಗ್ತಿದೆ, ಬಾ ಬೇಗ ರೆಡಿ ಆಗೋಣ. ಅಮ್ಮಂಗೆ ಕೆಲಸ ಮಾಡಕ್ ಬಿಡು. ನಾನು ತಪ್ಪಾಗಿ ಮಾತಾಡ್ನ ಅಮ್ಮ? ಮತ್ತೆ ಆ ಮನೆಗೆ ಹೋಗೋಣವಾ? ಆಹಾ, ಯಾಕೆ? ಅಣ್ಣ ಹೇಳ್ದ ಅಲ್ವಾ,
ಬೇಡ. ಅದಲ್ಲ ಅಮ್ಮ. ಮತ್ತೆ ಅಣ್ಣ ಬರ್ತಾನೆ, ನೀನು ಹೋಗಿ ರೆಡಿ ಆಗು, ನಾವು ಆಮೇಲೆ ಮಾತಾಡ್ಕೊಳ್ಳೋಣ. ನಿಮ್ಗೇನಾದ್ರೂ ಆಗಿದ್ರೆ ಐ ಆಮ್ ಸಾರಿ. ನೀ ಬಂದಿದ್ದಕ್ಕೆ ನಂಗೆ ತುಂಬಾ ಖುಷಿ ಆಯ್ತು. ಗುಡ್ ಮಾರ್ನಿಂಗ್ ದಿವ್ಯಾ ಬಂಗಾರ. ಏನ್ರಿ ಯಜಮಾನ್ರೆ, ಬೆಳಗ್ಗೆ ಆಯ್ತು ಹೇಳಿ. ಏನ್ರಿ ಯಜಮಾನ್ರೆ, ಬೆಳಗ್ಗೆ ಆಯ್ತು ಹೇಳಿ. ಏನ್ರಿ ಯಜಮಾನ್ರೆ, ಬೆಳಗ್ಗೆ ಆಯ್ತು ಹೇಳಿ. ಹರೇ ರಾಮ 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 ಹರೇ ಹರೇ, ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಅಜ್ಜಿ, ಹರೇ. ಒಂದ್ ಜಾಗದಲ್ಲಿ ಕೂತ್ಕೊಂಡು ಓದಕ್ಕಾಗಲ್ವಾ? ಯಾಕೆ ಆ ಕಡೆ ಈ ಕಡೆ ಓಡಾಡ್ತೀರಾ? ಕೆಳಗ್ ಬಿದ್ರೆ ಹೋಗಿ ಸೋಫಾ ಮೇಲೆ ಕೂತ್ಕೊಳ್ಳಿ. ಕಂದ, ಕಾಫಿ. ಏನ್ ಕಾಫಿ ಚಿಕ್ಕಮ್ಮ ಇದು? ಇದ್ರಲ್ಲಿ ಶುಗರ್ ಎಲ್ಲಿ? ಹಾಕಿದ್ದೀನಪ್ಪ. ಆ, ಜಾಸ್ತಿ ಹಾಕಿದ್ಯಾ ಅಂತಿದ್ದೀನಿ. ಸರಿ, ಇಲ್ಲಿ ಕೊಡು, ಬೇರೆ ಕಾಫಿ ತರ್ತೀನಿ. ಬೇಡ ಬಿಡಿ, ಇದನ್ನೇ ಕುಡಿತೀನಿ. ನ್ಯೂಸ್ ಪೇಪರ್ ಎಲ್ಲಿಟ್ಟಿದ್ದೀನಿ? ಇಲ್ಲಿ ಕೂಡ ಇಲ್ವಲ್ಲ. ಏನ್ ಮಾವ, ಕಣ್ಣೆಲ್ಲಿಟ್ಕೊಂಡು ನಡೀತಿದ್ಯಾ? ಬುದ್ಧಿ ಇಲ್ವಾ? 60 ವರ್ಷ ಆಯ್ತು, ಯಾಕೆ? ಇದೇನು ಹೀಗ್ ಬೈತಿದ್ಯಾ? ಅವ್ರು ನಿಮ್ ಮಾವ ಕಣೋ. ಮೊದ್ಲಿಂದನೂ ಮಾವನೇ, ಇವಾಗೇನು ಹೊಸ ಮಾವ? ಹಾಗಲ್ಲ ಕಣೋ. ಆದ್ರೂ ನೀನೇನತ್ತೆ, ನೆನ್ನೆ ಆ ರೋಟಿ ಕರಿಗೆ ಅಷ್ಟು ಉಪ್ಪು ಹಾಕಿದ್ದೆ? ಅದಕ್ಕೆ ನಾಳಿಮಯ್ಯ ಆ ಬಿಪಿನ ಇವಾಗ ತೋರಿಸ್ತಿದ್ಯಾ? ನೀವ್ ಸುಮ್ನಿರ್ರಿ. ಆ ಪಚಡಿ ಮಾಡಿದ್ದು ನಾನಲ್ವೋ, ನಿಮ್ ಚಿಕ್ಕಮ್ಮ. ಎಲ್ಲ ಚಿಕ್ಕಮ್ಮನೆ ಮಾಡಿದ್ರೆ ನೀವೇನ್ ಮಾಡ್ತಿದ್ರಿ? ಕೆಲ್ಸ ಇಲ್ದೆ ಫ್ರೀ ಆಗಿದ್ದೀರಾ? ಬೆಳಗ್ಗೆನೆ ಏನಾಯ್ತು ಕಂದ ನಿನ್ಗೆ? ಯಾಕೆಷ್ಟು ಕೋಪ, ಯಾಕೆಷ್ಟು ಆವೇಶ? ಗೊತ್ತಿಲ್ಲ ಚಿಕ್ಕಮ್ಮ, ಬೆಳಿಗ್ಗೆ ಎದ್ದಾಗಿಂದ ಹೀಗೆ ಇದ್ದೀನಿ. ಯಾಕಜ್ಜಿ ನಗ್ತಿದ್ಯಾ? ಬಾ ಇಲ್ಲಿ. ಯಾಕೆ? ಬಾ ಹೇಳ್ತೀನಿ. ಕೂತ್ಕೋ. ನೀನ್ ಯಾಕೆ ಹೀಗೆ ಹಾಡ್ತಿದ್ಯಾ ಅಂತ ನನಗೆ ಗೊತ್ತು. ದಿವ್ಯ ನೆನ್ಪಾಗ್ತಿದ್ದಾಳಲ್ವಾ?
ಅಜ್ಜಿ, ದಿವ್ಯಾನ ನೋಡ್ಬೇಕು ಅನಿಸ್ತಿದ್ಯಾ? ಆ, ಆ, ದಿವ್ಯಾಗೋಸ್ಕರ ಬಂದಿರೋ ಕೋಪನ ಇದು? ಹೌದು. ಮತ್ತೆ ಆ ಮಾತ್ ಹೇಳ್ಬೋದಲ್ವಾ ಕಂದ? ಎಲ್ರ ಮೇಲೂ ಯಾಕೆ ಕಿರ್ಚಾಡೋದು? ಮುಖ್ಯವಾಗಿ ನನಗ್ ಜೋರಾಗಿ ಬೈದೆ. ದಿವ್ಯಾ ಮೇಲಿರೋ ಪ್ರೀತಿನ ನನ್ ಮೇಲೆ ದ್ವೇಷದ ಹಾಗೆ ತೋರಿಸ್ದೆ. ನಾನು ಹಾರ್ಟ್ ಆಗಿದ್ದೀನಿ, ಇಲ್ಲಿ ನೋಡು ಸಪ್ಪೆ ಮುಖ ಮಾಡ್ಕೋತಿದ್ದೀನಿ. ದಯವಿಟ್ಟು ಆ ಕೆಲಸ ಮಾತ್ರ ಮಾಡಬೇಡಿ, ನೋಡಕ್ ಆಗ್ತಿಲ್ಲ. ಇವಳೊಬ್ಳು ಮಧ್ಯದಲ್ಲಿ. ರಾತ್ರಿ ಎಲ್ಲ ನಿದ್ದೆ ಇಲ್ಲ ಅಜ್ಜಿ. ಕಣ್ ಮುಚ್ಚಿದ್ರು ಬಿಟ್ರು ದಿವ್ಯಾ ನೆನಪಿಗೆ ಬರ್ತಿದ್ದಾಳೆ. ಇವಾಗ್ಲೂ ಕೂಡ ದಿವ್ಯಾ ಇಲ್ಲೇ ಎಲ್ಲೋ ಇರೋ ಹಾಗೆ ಅನಿಸ್ತಿದೆ. ದಿವ್ಯಾನ ನೀನ್ ಮರೆಯೋಕ್ಕಾಗಲ್ಲ ಅಂತ ನೆನ್ನೆನೆ ಅನ್ಕೊಂಡೆ ಜೈ. ಮರೆಯೋಕ್ಕಾಗ್ತಿಲ್ಲ ಅಜ್ಜಿ. ಹೀಗಾದ್ರೆ ಹೇಗ್ ಕಂದ? ಗಂಗಾ ನೆನ್ಪಿಂದ ಈಗೀಗ ಹೊರಗ್ ಬರ್ತಿದ್ಯಾ ಅನ್ಕೊಂಡ್ರೆ ಮತ್ತೆ ದಿವ್ಯಾನ ನೆನ್ಸ್ಕೊಂಡು ಬೇಜಾರ್ ಮಾಡ್ಕೋತಿದ್ಯಲ್ಲ. ಆದ್ರೂ ಆ ಹುಡುಗಿ ನಮ್ಮನೆ ಹುಡುಗಿ ಅಲ್ಲ ಕಣೋ, ಅಷ್ಟೊಂದು ಪ್ರೀತಿ ಬೆಳೆಸ್ಕೋಬೇಡ. ಬೇಕು ಅಂದ್ರೆ ತಕ್ಷಣ ಮದುವೆ ಮಾಡ್ಕೊಂಡು ಮಕ್ಕಳನ್ನ ಹೆತ್ಬಿಡು ಅಳಿಮಯ್ಯ. ಆವಾಗ ಯಾವನೂ ಇರಲ್ಲ. ಮಾವ, ಅಯ್ಯೋ, ಮತ್ತೆ ಬೈಬೇಡ ಅಳಿಮಯ್ಯ, ಈಗಾಗಲೇ ಮುಖ ಬಾಡೋಗಿದೆ. ನೀನೀಗ ದಿವ್ಯಾನ ನೋಡ್ಬೇಕು ಅಷ್ಟೇ ತಾನೇ? ನೆನ್ನೆ ಹಾಗೆ ಮನೆ ಕರ್ಸ್ಕೊಂಡ್ರಾಯ್ತು. ಅಷ್ಟೇ ಅಲ್ವಾ ಮಗ್ನೆ? ಅಷ್ಟ್ ಮಾತ್ರಕ್ಕೆ ಯಾಕೆ ಬೇಜಾರ್ ಮಾಡ್ಕೊಳ್ಳೋದು? ಆ ಅಭಿ ದಿವ್ಯಾನ ಕಳ್ಸಲ್ಲ. ಜೊತೆಗೆ ಇವತ್ತು ಸ್ಕೂಲ್ ಇರುತ್ತೆ. ಆ ಮಾತು ನಿಜ ಜೈ. ಆ ಹುಡುಗ ನೆನ್ನೆನೆ ದೊಡ್ಡ ರಾಧ ಅಂತ ಮಾಡ್ದ, ಇವತ್ ನಿಜವಾಗ್ಲೂ ಕಳ್ಸಲ್ಲ. ಸುಮ್ಮನಿರು ಚಂದ್ರಿಕಾ, ಅಳಿಮಯ್ಯನ ಎನ್ಕರೇಜ್ ಮಾಡ್ದೇನೆ ಡಿಸ್ಕರೇಜ್ ಮಾಡ್ತಿದ್ಯಲ್ಲ ಯಾಕೆ? ಅಳಿಮಯ್ಯ ನೀನ್ ಟ್ರೈ ಮಾಡು. ಏನ್ ಟ್ರೈ ಮಾಡ್ಬೇಕು? ಮನ್ಸಿದ್ರೆ ಮಾರ್ಗ ಇರುತ್ತೆ ಕಣೋ. ದಿವ್ಯಾನ ಹೇಗ್ ಕರ್ಸ್ಕೋಬೇಕು ಅಂತ ಯೋಚನೆ ಮಾಡು. ನೀನ್ ಮನ್ಸ್ ಮಾಡಿದ್ರೆ ಸಾಧ್ಯ ಆಗದೆ ಇರೋದು ಏನಿದೆ ಕಂದ? ಪ್ಲಾನ್ ಮಾಡು, ದಿವ್ಯಾ ಖಂಡಿತ ಬರ್ತಾಳೆ. ಹಾ ಹೌದು ಅಳಿಮಯ್ಯ, ಆ ಅಭಿ ಬಗ್ಗೆ ಭಯಪಡ್ಬೇಡ. ಅವನು ಅಭಿರಾಮ ಆದ್ರೆ ನೀನು ಜೈ. ಸೂರ್ಯದೇವ ಜೈ ಸೂರ್ಯ. ಜಾಸ್ತಿ ಯೋಚನೆ ಮಾಡ್ಬೇಡ ಜೈ. ಆ ನಾಣಿಗ್ ಫೋನ್ ಮಾಡು, ಅವನೇ ಏನಾದ್ರೂ ಉಪಾಯ ಮಾಡಿ ದಿವ್ಯಾನ ಕರ್ಕೊಂಡ್ ಬರ್ತಾನೆ. ಅಷ್ಟೇ ಅಳಿಮಯ್ಯ, ಅವನು ಇರ್ಬೇಕಾದ್ರೆ ನೀನ್ ಯಾಕೆ ಕಷ್ಟ ಪಡ್ಬೇಕು? ಅವನಿಗೆ ಫೋನ್ ಮಾಡು. ಮೀನಾಕ್ಷಿ, 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 ಬಂದೆ. ಟಿಫನ್ ರೆಡಿನಾ? ಆ. ಆಗ್ಲೇ ಚೆನ್ನಾಗಿ ತಿಂದು ಹೊಟ್ಟೆ ತುಂಬಿಸ್ಕೊಂಡ? ಅವನ್ ತಿಂದ, ನೀವು ಬಂದ್ರೆ ಬಡಿಸ್ತೀನಿ. ಬಡ್ಸು, ಬರ್ತೀನಿ. ಇದೇನ್ ಸರ್ ಬೆಳಿಗ್ಗೆನೆ ಫೋನ್ ಮಾಡ್ತಿದ್ದಾರೆ? ಗುಡ್ ಮಾರ್ನಿಂಗ್ ಸರ್. ನಾಣಿ ಎದ್ಯಾ? ನಾನು ಎದ್ದು ತುಂಬಾ ಹೊತ್ತಾಯ್ತು ಸರ್. ರೆಡಿ ಆಗಿದ್ದೀನಿ. 5 ನಿಮಿಷದಲ್ಲಿ ಟಿಫನ್ ಮಾಡಿ 10 ನಿಮಿಷದಲ್ಲಿ ಹೊರಟು 1/4 ಗಂಟೆಲಿ ಅಲ್ಲಿರ್ತೀನಿ. ನಾಣಿ, ನಾನೇನು ಕೇಳ್ದೇನೆ ನೀನೇ ಎಲ್ಲ ಹೇಳ್ತಿದ್ದಿಲ್ಲ ಯಾಕೆ? ಅಂದ್ರೆ ನೀವ್ ಯಾವಾಗ್ಲೂ ಕೇಳೋದು ಅದನ್ನೇ ಅಲ್ವಾ? ಕೇಳ್ದಾಗ ಹೇಳಿದ್ರೆ ಆನ್ಸರ್ ಅಂತಾರೆ ನಾಣಿ, ಕೇಳ್ದೇನೆ ಹೇಳಿದ್ರೆ ಓವರ್ ಆಕ್ಷನ್ ಅಂತಾರೆ. ಸಾರಿ ಸರ್. ಹೇಳಿ, ಎಷ್ಟೊತ್ತಿಗೆ ಬರ್ತೀಯಾ? ಈಗಷ್ಟೇ ಹೇಳಿದ್ನಲ್ವ ಸರ್. ಮತ್ತೆ ಹೇಳು. ಅರ್ಧ ಗಂಟೆಲಿ ಅಲ್ಲಿ ಇರ್ತೀನಿ ಸರ್. ಕೇಶವ ಏನ್ ಮಾಡ್ತಿದ್ದಾನೆ? ಸ್ಕೂಲ್ಗೆ ರೆಡಿ ಆಗ್ತಿದ್ದಾನೆ ಸರ್. ಮೂರ್ಖ, ಹೋಗಿ ರೆಡಿ ಆಗು. ನೀನ್ ಹೋಗಿ ಟಿಫನ್ ರೆಡಿ ಮಾಡೆ, ಹೋಗು. ಹೇಳಿ ಸರ್. ಇಷ್ಟು ಗ್ಯಾಪ್ ಕೊಟ್ಟಿಲ್ಲ ಯಾಕೆ ನಾಣಿ? ಗ್ಯಾಪ್ ಕೊಡ್ಲಿಲ್ಲ ಸರ್, ಕೊಡ್ಬೇಕಾಗಿ ಬಂತು ಸರ್. ಸರಿ, ಇವತ್ತು ಸ್ಕೂಲ್ಗೆ ಹಾಲಿಡೇ. ಯಾವ ಸ್ಕೂಲ್ಗೆ ಸರ್? ಕೇಶವ ಓದೋ ಸ್ಕೂಲ್ಗೆ. ಅವನಿಗೆ ರಜೆ ಯಾಕೆ ಸರ್? ದಿವ್ಯಾನಿಗ್ ಬೇಕು. ಯಾಕೆ? ನಾನು ದಿವ್ಯನ್ ನೋಡ್ಬೇಕು. ನೆನ್ನೆ ನೋಡಿದ್ರಲ್ವಾ ಸರ್? ಇವತ್ತು ಕೂಡ ನೋಡ್ಬೇಕು. ಸ್ಕೂಲ್ಗೆ ಹೋಗಿ ನೋಡ್ಬಹುದಲ್ಲ, ಅದಕ್ಕೆ ಲೀವ್ ಯಾಕೆ? ಹೇಳಿದ್ ಮಾಡು ನಾಣಿ. ನಿನ್ ಮಗನಿಗೆ, ದಿವ್ಯನಿಗೆ, ಆ ಅಭಿಗೆ ಸ್ಕೂಲ್ ಇಲ್ಲ ಅಂತ ಹೇಳು. ಆದ್ರೆ ಸ್ಕೂಲ್ ಇರುತ್ತೆ ಅಲ್ವಾ ಸರ್?
ಪ್ರಿನ್ಸಿಪಲ್ಗೆ ಫೋನ್ ಮಾಡಿ ಹಾಲಿಡೇ ಕೊಡಿ ಅಂತ ಹೇಳು. ಒಪ್ಕೊಳ್ಳಲ್ವೇನೋ ಸರ್? ಒಪ್ಸಯ್ಯ. ಪ್ರಿನ್ಸಿಪಲ್ಗೆ ಹೆದರ್ಸು. ಒಪ್ಕೊಳ್ಳಿಲ್ಲ ಅಂದ್ರೆ ಸ್ಕೂಲ್ಗೆ ಬೀಗ ಹಾಕು. ಅದು ಆಗಿಲ್ಲ ಅಂದ್ರೆ ಬುಲ್ಡೋಜರ್ ತಗೊಂಡು ಹೋಗಿ ಆ ಸ್ಕೂಲ್ನ ಬೀಳ್ಸಾಕು. ಅಂತ ಕೆಲಸ ಯಾಕೆ ಸರ್? ಹಾಲಿಡೇ ಕೊಡಿ ಅಂತ ಹೇಳ್ತೀನಿ. ತಕ್ಷಣ ಆ ಕೆಲಸ ಮಾಡಿ ಮನೆಗೆ ಬಾ. ಸರಿ ಸರ್, ಸರಿ.